ನೋಟಿಸ್ ಕೊಡಲು ಬಂದ ಕೋರ್ಟ್ ಅಮೀನ್ಗೆ ಶಾಕ್ ಆಗಿದೆ. ಅಮೀನ್ಗೆ ಕಣ್ಣಿಗೆ ಕಾರದ ಪುಡಿಯನ್ನ ಎರಚಿದಾಳೆ ಮಹಿಳೆಯೊಬ್ಬರು. ಕೆಆರ್ಪೇಟೆಯ ಕಾಳಿನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ನೋಟಿಸ್ ಕೊಡಲು ಬಂದಂತಹ ಅಮೀನ್ಗೆ ಕಣ್ಣಿಗೆ ಕಾರದ ಪುಡಿಯನ್ನ ಎರಚಿದಾಳೆ ಮಹಿಳೆ. ಅಪಘಾತ ಪ್ರಕರಣ ಸಂಬಂಧ ನೋಟಿಸ್ ಅನ್ನ ಕೊಡೋದಕ್ಕೆ ಹೋಗಿದ್ರು. ಕೋರ್ಟ್ ಅಮೀನ್ ಶಂಕರೇಗೌಡ ಅವರಿಗೆ ಕಣ್ಣಿಗೆ ಕಾರದ ಪುಡಿಯನ್ನ ಎರಚಿದ್ದಾರೆ ಸಾಕಮ್ಮ. ಮಾಲೀಕನ ಜೊತೆ ನೇರವಾಗಿ ಹೋಗಿದ್ದಂತಹ ಕೋರ್ಟ್ ಅಮೀನ್ ಚಿಕ್ಕಮಗಳೂರಿನಲ್ಲಿ ನಡೆದಂತಹ ಅಪಘಾತದ ಪ್ರಕರಣ ಇದು. ನೋಟಿಸ್ ನೀಡಲು ಮುಂದಾಗಿದ್ದ ಅಮೀನ್ ಶಂಕರೇಗೌಡ ಆ ಸಂದರ್ಭದಲ್ಲಿ ಮಹಿಳೆ ಕಾರದ ಪುಡಿಯನ್ನ ಎರಚಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಸರ್ ಈಗ ನಡ್ರಿ ಇದು ಇವಾಗ ಅವ್ರು ಹೋಗಿ ಕಳಿಸಾಯ್ತು ಸರ್ ನಡ್ರಿಗೆ ಹೇಳ್ತೀನಿ ಸರ್. ಈಗ ಏನು ಮಾಡೋದು ಸರ್? ಈಗ ಸರ್ ಹಿಂಗೆ ನಡ್ರಿ ಸರಿ ಸರ್ ನಡ್ರಿ ಸರ್. ಇದ್ರಲ್ಲ ಸರ್ ಸರ್ ಈಗ ನಡ್ರಿ ಇದು ಇವಾಗ ಅವ್ರು ಹೋಗಿ ಕಳಿಸಾಯ್ತು ಸರ್ ನಡ್ರಿಗೆ ಹೇಳ್ತೀನಿ ಸರ್. ಈಗ ಏನು ಮಾಡೋದು ಸರ್? ಈಗ ಎಸ್, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಇಂದ ನೋಟಿಸ್ ಇತ್ತು. ಆ ನೋಟಿಸ್ ಅನ್ನ ತಂದ್ಕೊಡಕ್ಕೆ ಅಂತ ಕೋರ್ಟ್ನ ಅಮೀನ್ ಅವ್ರು ಹೋಗಿರ್ತಾರೆ ಸಾಕಮ್ಮ ಮನೆ ಹತ್ರ. ಆದ್ರೆ ಸಾಕಮ್ಮ ಆ ಸಂದರ್ಭದಲ್ಲಿ ನೋಟಿಸ್ ಅನ್ನ ತೆಗೆದುಕೊಳ್ಳದೆ ಕಣ್ಣಿಗೆ ಕಾರದ ಪುಡಿಯನ್ನ ಎರಚಿದ್ದಾರೆ. ಮಾಲೀಕನ ಜೊತೆನೆ ಅಂದ್ರೆ ಆ ಮನೆ ಮಾಲೀಕನ ಜೊತೆನೆ ಕೋರ್ಟ್ನ ಅಮೀನ್ ಹೋಗಿರ್ತಾರೆ. ನೋಟಿಸ್ ಬಂದಿದೆ ನಿಮ್ಗೆ ಅಂತ ಕೊಡೋದಕ್ಕೆ ಅಂತ. ಆ ಸಂದರ್ಭದಲ್ಲಿ ಆ ಮಹಿಳೆ ಈ ರೀತಿಯಾಗಿ ಮಾಡಿರೋದು. ಚಿಕ್ಕಮಗಳೂರಲ್ಲಿ ಅಪಘಾತ ನಡೆದಿತ್ತು. ಆ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ನಿಂದ ನೋಟಿಸ್ ಏನಿತ್ತು ಆ ನೋಟಿಸ್ ಅನ್ನ ಕೊಡೋದಕ್ಕೆ ಅಂತ ಬಂದಿದ್ರು ಈ ವ್ಯಕ್ತಿ ಶಂಕರೇಗೌಡ ಅಂತ. ಕೋರ್ಟ್ನ ಅಮೀನ್ ಇವರಿಗೆ ಕಣ್ಣಿಗೆ ಕಾರದ ಪುಡಿಯನ್ನ ಎರಚಿದ್ದಾರೆ. ಆಮೇಲೆ ಅಕ್ಕಪಕ್ಕ ಇದ್ದವರೆಲ್ಲ ಸ್ವಲ್ಪ ಸಹಾಯಕ್ಕೆ ಬಂದಿದ್ದಾರೆ, ನೀರು ತಂದು ಕೊಟ್ಟಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಖಾರ ಪುಡಿ ಎರಚಿದ್ದಾರೆ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಕೋರ್ಟ್ನ ನೋಟಿಸ್ ಕೊಡೋದಕ್ಕೆ ಬಂದಿದ್ಕೆ ಆ ಮಹಿಳೆ ಈ ರೀತಿ ಮಾಡಿರೋದ, ಏನಾಯ್ತು ಘಟನೆ? ಪ್ರಗತಿ, ಖಂಡಿತವಾಗ್ಲೂ ಕೂಡ ಚಿಕ್ಕಮಗಳೂರಲ್ಲಿ ಒಂದು ಅಪಘಾತ ಪ್ರಕರಣ ನಡೆದಿರುತ್ತೆ. ಅದರ ನೋಟಿಸ್ ಅನ್ನ ಕೊಡೋದಕ್ಕೆ ಅಂತೇಳಿ ಕೋರ್ಟ್ ಅಮೀನ್ ಗ್ರಾಮವೊಂದಕ್ಕೆ ಬಂದಿರತಕ್ಕಂಥದ್ದು. ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನ ಕಾಳಿನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಅಂದ್ರೆ ಯಾವಾಗ ಅಮೀನ್ ನೋಟಿಸ್ ಕೊಡೋದಕ್ಕೆ ಅಂತೇಳಿ ಬರ್ತಾರೋ ಆಗ ಮಹಿಳೆ ಒಬ್ರು ಕಾರದ ಪುಡಿ ಹೆಚ್ಚಿರ್ತಕ್ಕಂತ ಘಟನೆ ನಡೆದಿರ್ತಕ್ಕಂಥ. ಸದ್ಯ ಕಿಕ್ಕೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ರು ಕೂಡ ಈವರೆಗೂ ಕೂಡ ಯಾವುದೇ ರೀತಿಯ ಪ್ರಕರಣ ದಾಖಲಾಗಿಲ್ಲ. ಆದ್ರೆ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿ ಪೊಲೀಸರು ಅಂದ್ರೆ ಸ್ಥಳೀಯ ಪೊಲೀಸರು ಕೂಡ ಮಾಹಿತಿ ಕೊಡದೆ ಕೋರ್ಟ್ ಅಮೀನ್ ಬಂದಿದ್ರು ಅನ್ನುವಂತ ಮಾಹಿತಿಗಳು ಈಗ ಸಿಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ವಾಹನ ಮಾಲೀಕನ ಜೊತೆ ನೇರವಾಗಿ ಆ ಗ್ರಾಮಕ್ಕೆ ಅಮೀನ್ ಕೂಡ ಬಂದಿರು. ಅಮೀನ್ ಅನ್ನುವಂತ ಶಂಕರೇಗೌಡರು ಏನಿದ್ರು ಅವರು ಕೋರ್ಟ್ ನೋಟಿಸ್ ಅನ್ನ ತೆಗೆದುಕೊಂಡು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಆ ಮಹಿಳೆ ಕಣ್ಣಿಗೆ ಕಾರದ ಪುಡಿ ಎರಚತಕ್ಕಂಥದ್ದು. ಜೊತೆಯಲ್ಲಿ ಬಂದಂತ ವಾಹನ ಮಾಲೀಕ ಈ ಸಂಪೂರ್ಣವಾದಂತ ದೃಶ್ಯವನ್ನ ಸೆರೆ ಹಿಡಿದಿದ್ದಾನೆ. ಅಂದ್ರೆ ಇದೆಲ್ಲ ಸಾಕಷ್ಟು ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಆದ್ರೆ ಈ ಪ್ರಕರಣವಾಗಿ ಯಾವುದೇ ರೀತಿಯ ದೂರು ಕೂಡ ದಾಖಲಾಗದೇ ಇರತಕ್ಕಂಥ ಸಾಕಷ್ಟು ಅನುಮಾನವನ್ನ ವ್ಯಕ್ತಾಗ್ತಾ ಇದೆ. ಪ್ರಗತಿ, ಥ್ಯಾಂಕ್ ಯು ನಂದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.